ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಬಂದಿರೋದು ಬೆಂಗಳೂರಿನ ರಾಜಾಜಿನಗರ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಇವರ ಹೆಸರು ಪ್ರಣೀತಾ ಅಂತೇಳಿ. ವಯಸ್ಸು 35 ಒಂದು ಪ್ರಾಯ ತುಂಬಿದೆ. ಹಾಗೆಯೇ ಗಂಡ ಬಗ್ಗಿಸಿ ಸುಖ ಕೊಡಲ್ಲ, ಅದಕ್ಕೆ ಅವರಿಂದ ದೂರ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸ್ಥಿತಿ, ನನ್ನ ಇಷ್ಟದ ಹಾಗೆ ದೆಂಗುವ ಗಂಡು ಸಿಗುತ್ತಿಲ್ಲ ಅಂತೇಳಿ ತನ್ನ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಬಯಕೆ ಬೆಂಗಳೂರಲ್ಲೇ ಒಂದು ಜೊತೆಗೆ ಇದ್ದು ಸುಖ ಕೊಡುವ ಗಂಡು ಯಾರಾದರೂ ಇದ್ದರೆ ಬಂದು ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಕಾರ್ ದೇಕೋ ಅವರ ಒಂದು ಕಡೆಯಿಂದ ಒಂದು ಸೆಕೆಂಡ್ಸ್ ಕಾರ್ ಕೂಡ ಸೆಲ್ಲಿಂಗಲ್ಲಿ ಇಟ್ಟಿದ್ದಾರೆ. ಸೊ ಈ ಒಂದು ಕಾರ್ನ ಒಂದು ಮಾಡಲ್ ಬಂದುಬಿಟ್ಟು 2019 ಒಂದು ಮಾಡಲ್ ಆಗಿರುತ್ತೆ. ಟೊಯೋಟಾ ಇನೋವಾ ಕ್ರೈಸ್ಟಾ 2.8 ZX 80 BS4 ಈ ಒಂದು ಕಾರ್ನ ಒಂದು ಮಾಡಲ್ ಕೂಡ ಆಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ದುಡ್ಡು ಎಷ್ಟು ಹೋದರೂ ಪರವಾಗಿಲ್ಲ, ಸುಖ ಬೇಕು, ಆಲ್ಮೋಸ್ಟು ಸುಖ ಕೊಡುವರು ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಯಜಮಾನ ಜೊತೆಗೆ ಇಲ್ಲ, ಅದಕ್ಕೆ ತೂತು ಕೆರೆತ ಜಾಸ್ತಿ ಆಗುತ್ತಿದೆ. ಸೊ ಜೊತೆಯಲ್ಲಿ ಹೆಚ್ಚು ಆಸೆ ಆದಾಗ ಬರೀ ಸೌತೆ ಗಜ್ಜರೆ ಹಾಕಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಹೀಗೆಲ್ಲ ಆದ ಒಂದು ಕಾರಣ ಹಣ ಕೊಟ್ಟು ಸುಖ ಪಡೆಯುವ ಒಂದು ಪರಿಸ್ಥಿತಿ ನನಗೆ ಬಂದಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮಾಡುವಾಗ ಸ್ವಲ್ಪ ಹೆಚ್ಚು ಸಮಯ ಕೊಡಬೇಕು. ಸೊ ಅಂತಹ ಪರ್ಸನ್ಸ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಕರೆ ಮಾಡಬಹುದು. ಹಾಗೆಯೇ ಮಾಡಲು ಬರುವಂಥ ಗಂಡು ಧೈರ್ಯವಾಗಿ ಕಾಯ್ದು ಹೋಗಿ. ಸೊ ಯಾವುದೇ ಒಂದು ಸಮಯದಲ್ಲಿ ಕೂಡ ಬರ್ಬೋದು, ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಕೂಡ ಆಗಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಕೈಯಲು ಬರುವಂಥ ಗಂಡಸು ಮಾತ್ರ ಯಾವುದೇ ಕಾರಣಕ್ಕೂ ಹೆದರಬಾರದು. ಮತ್ತು ಮಾಡಲು ಶುರು ಮಾಡಿದರೆ ಕನಿಷ್ಠ 30 ನಿಮಿಷಗಳ ಕಾಲ ಚೆನ್ನಾಗಿ ಒಂದು ಸುಖ ಕೊಡಬೇಕು. ಒಮ್ಮೆ ಮಾಡಲು ಬಂದರೆ ಸಾಮಾನು ಚೆನ್ನಾಗಿ ಹಿಚುಕಿ ಮುದ್ದಾಡಿ ಚೆನ್ನಾಗಿ ನೆಮ್ಮದಿ ಕೊಟ್ಟರೆ ಮಾತ್ರ ಈ ಒಂದು ವಿಳಾಸಕ್ಕೆ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಈ ರೀತಿಯಾಗಿ ಮಾಡಿಸಿಕೊಳ್ಳುವ ಒಂದು ಆಸೆ ಕೂಡ ತುಂಬಾ ಜಾಸ್ತಿ ಇದೆ. ಸೊ ಹಾಗೆ ಮಾಡುವಂಥ ಪರ್ಸನ್ ಆಗಿದ್ರೆ ಮಾತ್ರ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಕಾರ್ನ ಒಂದು ರಿವ್ಯೂ ನೋಡಲಿಕ್ಕೆ ಹೋದರೆ ರಿಜಿಸ್ಟರ್ ಆಗಿರೋದು August 2019 ಮತ್ತು ಇನ್ಸೂರೆನ್ಸ್ ಕೂಡ ಇದೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಸೀಟ್ ನೋಡಲಿಕ್ಕೆ ಹೋದರೆ 7 ಸೀಟ್ ಹೊಂದಿರುವಂಥ ಒಂದು ಕಾರ್ ಆಗಿರುತ್ತೆ. ಕಿಲೋಮೀಟರ್ ಡ್ರೈವ್ ಆಗಿರೋದು ಆಲ್ಮೋಸ್ಟ್ ಇದು 80,000 ಕಿಲೋಮೀಟರ್ ಹೋಗಿದೆ. RTO ನಿಮಗೆ ತಾನೇ RTO ಸಿಗುತ್ತೆ. ಓನರ್ಶಿಪ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇಂಜಿನ್ ಕೆಪಬಿಲಿಟಿ ನೋಡಲಿಕ್ಕೆ ಹೋದರೆ 2755 cc ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಎಲ್ಲ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಶೇರ್ ಮಾಡಿದ್ದಾರೆ. ಹಾಗೆಯೇ ಕಾರ್ನ ಒಂದು ಇಮೇಜಸ್ ಕೂಡ ಹೀಗಿದೆ ಮತ್ತು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಸ್ಪೆಸಿಫಿಕೇಶನ್ ನೋಡಲಿಕ್ಕೆ ಹೋದರೆ ಇಂಜಿನ್ ಕೆಪಬಿಲಿಟಿ ಬಗ್ಗೆ ಹೇಳಿದೆ. ಪವರ್ ನೋಡಲಿಕ್ಕೆ ಹೋದರೆ 171.5 BHP ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸೀಟಿಂಗ್ ಕೆಪಬಿಲಿಟಿ ಆಯಿತು, ಆಟೋಮೆಟಿಕ್ ಸಿಸ್ಟಮ್ ಆಯಿತು ಮತ್ತು ಫ್ಯೂಲ್ ಟೈಪ್ ಆಯಿತು ಮತ್ತು ನಂಬರ್ ಆಫ್ ಇಯರ್ ಬ್ಯಾಗ್ ನೋಡಲಿಕ್ಕೆ ಹೋದರೆ ಒಂದು 7 ಇಯರ್ ಬ್ಯಾಗ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು 20 lakh ತನಕ ಇದರ ಒಂದು ಪ್ರೈಸ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ನಿಮಗೆ ಫೈನಲ್ ಪ್ರೈಸ್ ಬಂದುಬಿಟ್ಟು 20,51,000 ಏನಿದೆ ಅಲ್ಲ, ಸೊ ಇದರಲ್ಲಿ 20 lakh ಮಾರ್ಕೊಡ್ತೀವಿ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಈ ಒಂದು ಸೆಲ್ಲರ್ನ ಒಂದು ಕಾಮೆಂಟ್ ಆಗಿರ್ಬೋದು ಮತ್ತು ರಿವ್ಯೂ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರ ಪ್ರೊಫೈಲ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.